ವಿಜಯೇಂದ್ರ ಅವರ ಮುಂದಿರುವಂತ ಎಲ್ಲಾ ಸವಾಲುಗಳನ್ನ ತುಳಿದು ಹಾಕಿಬಿಟ್ರು. ವಿರೋಧ, ಸಿಕ್ಕಾಪಟ್ಟೆ ವಿರೋಧ ಆಯ್ತು. ಯಡಿಯೂರಪ್ಪನವರ ಮಗ ಅಂತ ಹೇಳಿ ಇವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಿದ್ದಾರೆ. ಒಬ್ಬ ಮಾಜಿ ಮುಖ್ಯಮಂತ್ರಿಯ ಮಗನಾಗಿರಬಹುದು ನಾನು, ಆದ್ರೆ ಯಾವುದೇ ರೀತಿಯಾದಂತಹ ಅಹಂಕಾರವನ್ನ ಯಾರಿಗೂ ತೋರಿಸಿಲ್ಲ. ಪಕ್ಷದ ಹಿರಿಯರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಂತ ಕಾಂಗ್ರೆಸ್ ನಾಯಕರು ಇವನೇನ್ ಮಾಡ್ತಾನೆ ಬಚ್ಚ ಹಾಗೆ ಹೀಗೆ ಮಾತನಾಡಿದ್ರು ವಿಜಯೇಂದ್ರ ಅವರ ವಿರುದ್ಧ. ಸೋತ ಪಕ್ಷವನ್ನ ಗೆಲ್ಲಿಸುವವನು ಅಂತ ಹೇಳಿ ಈ ಸಂದರ್ಭದಲ್ಲಿ ಸಾಬೀತುಪಡಿಸಿದ್ರು ವಿಜಯೇಂದ್ರ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ರಾಜ್ಯ ಬಿಜೆಪಿಯ ಕಥೆ ಈಗ ಹೇಗಾಗ್ಬಿಟ್ಟಿದೆ ಅಂದ್ರೆ ಬಹಳಷ್ಟು ಜನ ಬಂಡೆದ್ದು ಬಿಟ್ಟಿದ್ದಾರೆ. ಅವರನ್ನೆಲ್ಲ ಸಂಭಾಳಿಸಿಕೊಂಡು ಹೋಗುವಂತ ಜವಾಬ್ದಾರಿ ವಿಜಯೇಂದ್ರ ಅವರ ಮೇಲಿದೆ. ಬಹಳಷ್ಟು ಸಂಭಾಳಿಸಿದ್ದಾರೆ. ಇಷ್ಟು ದಿನಗಳಾಯಿತು ರಾಜ್ಯಾಧ್ಯಕ್ಷರಾಗಿ, ಎಲ್ಲವನ್ನೂ ಸಹಿಸಿಕೊಂಡ್ರು. ಆದರೆ ಈಗ ಅವರಲ್ಲಿರುವಂಥ ನೋವನ್ನ, ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ರಾಜ್ಯ ಬಿಜೆಪಿಯ ಕಥೆ ಈಗ ಹೇಗಾಗ್ಬಿಟ್ಟಿದೆ ಅಂದರೆ ಬಹಳಷ್ಟು ಜನ ಬಂಡೆದ್ದು ಬಿಟ್ಟಿದ್ದಾರೆ. ಅವರನ್ನೆಲ್ಲ ಸಂಭಾಳಿಸಿಕೊಂಡು ಹೋಗುವಂಥ ಜವಾಬ್ದಾರಿ ವಿಜಯೇಂದ್ರ ಅವರ ಮೇಲಿದೆ. ಬಹಳಷ್ಟು ಸಂಭಾಳಿಸಿದ್ದಾರೆ. ಇಷ್ಟು ದಿನಗಳಾಯಿತು ರಾಜ್ಯಾಧ್ಯಕ್ಷರಾಗಿ, ಎಲ್ಲವನ್ನೂ ಸಹಿಸಿಕೊಂಡ್ರು. ಆದರೆ ಈಗ ಅವರಲ್ಲಿರುವಂಥ ನೋವನ್ನ, ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ವಿಜಯೇಂದ್ರ ವಿಜಯದ ಹಾದಿಗೆ ಸ್ವಪಕ್ಷದವರೇ ಕಲ್ಲು ಮುಳ್ಳು. ರಾಜ್ಯಾಧ್ಯಕ್ಷ ಆದ ನಂತರ ಮಗ್ಗಲು ಮುಳ್ಳಾದ ನಾಯಕರು. ಇದೇ ಮೊದಲ ಬಾರಿಗೆ ಬಿವೈ ವಿಜಯೇಂದ್ರ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಹಿರಂಗವಾಗಿ ಬೇಸರವನ್ನ ತೋಡಿಕೊಂಡಿದ್ದಾರೆ ವಿಜಯೇಂದ್ರ ಅವರು. ಪಕ್ಷಕ್ಕಾಗಿ ಎಲ್ಲ ಆರೋಪಗಳನ್ನು ನುಂಗಿದ್ದೇನೆ, ಎಲ್ಲರನ್ನೂ ಒಟ್ಟಿಗೆ ಕೊಂಡೊಯ್ಯುವ ಕೆಲಸ ಮಾಡಿದ್ದೇನೆ, ಪಕ್ಷದಲ್ಲಿ ಯಾವ ಹಿರಿಯರನ್ನು ನಾನು ಕಡೆಗಣಿಸಿಲ್ಲ. ಹಾಗಾದ್ರೆ ವಿಜಯೇಂದ್ರ ಸಂದೇಶ ರವಾನಿಸಿದ್ದು ಯಾರಿಗೆ? ಪಕ್ಷದಲ್ಲಿ ಯಾವ ಹಿರಿಯರನ್ನು ನಾನು ಕಡೆಗಣಿಸಿಲ್ಲ ಅನ್ನೋ ಸಂದೇಶವನ್ನ ವಿಜಯೇಂದ್ರ ಅವರು ಯಾರಿಗೆ ರವಾನಿಸಿದ್ರು? ಬಿವೈ ವಿಜಯೇಂದ್ರ ಮಾತಿನ ಅರ್ಥವೇನು? ಈ ಮಾತಿನ ಹಿಂದೆ ವೀಕ್ಷಕರೇ ಬಹಳಷ್ಟು ಅರ್ಥವಿದೆ. ಇಷ್ಟು ತಿಂಗಳುಗಳಿಂದ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾರಲ್ಲ, ಅದರ ಹಿಂದೆ ಬಹಳಷ್ಟು ನೋವಿದೆ, ಜೊತೆಗೆ ಶ್ರಮ ಇದೆ. ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಹೋಗೋದು ಅಷ್ಟು ಸುಲಭದ ವಿಚಾರ ಆಗಿರಲಿಲ್ಲ. ಅವರೇ ಹೇಳ್ತಾ ಇದ್ದಾರೆ ಇವತ್ತು, ಅಷ್ಟು ಸುಲಭ ಆಗಿರಲಿಲ್ಲ. ಎಲ್ಲವನ್ನೂ ನಾನು ಸಹಿಸಿಕೊಂಡಿದ್ದೇನೆ, ಎಲ್ಲರನ್ನೂ ಒಟ್ಟಾಗಿ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಅಹಂ ಅನ್ನೋದು ನನಗಿಲ್ಲ. ಒಬ್ಬ ಮಾಜಿ ಮುಖ್ಯಮಂತ್ರಿಯ ಮಗನಾಗಿರಬಹುದು ನಾನು, ಆದರೆ ಯಾವುದೇ ರೀತಿಯಾದಂಥ ಅಹಂಕಾರವನ್ನ ಯಾರಿಗೂ ತೋರಿಸಿಲ್ಲ. ಪಕ್ಷದ ಹಿರಿಯರಿಗೆ ಬಹಳಷ್ಟು ಗೌರವ ಕೊಟ್ಕೊಂಡು ಬಂದಿದ್ದೇನೆ ಅಂತ ಹೇಳಿದ್ದಾರೆ. ಅವರು ಯಾರಿಗೆ ಹೇಳಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಇದೆ. ಅವರ ಮಾತಿನ ಅರ್ಥ ಏನು ಅನ್ನೋದೊಂದು ಪ್ರಶ್ನೆ ಇದೆ. ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ವಿಜಯೇಂದ್ರ ಅವರು ಏನ್ ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಜನ್ಮದಿನ. ಮತ್ತೊಂದು ಪಕ್ಷದ ಹಿತದೃಷ್ಟಿಯಿಂದ ನಂಬಿಕೊಂಡು ನನ್ನ ಮುಂದೆ ಇರ್ತಕ್ಕಂಥ ಗುರಿ ಭಾರತೀಯ ಜನತಾ ಪಾರ್ಟಿಯನ್ನ ಮುಂದಿನ ದಿನಗಳಲ್ಲಿ ನನಗಿದೆ ಅನ್ನೋ ಕಾರಣದಿಂದಲೇ ಇವತ್ತು ಹಿರಿಯರು ನನಗೆ ಕೊಟ್ಟಿದ್ದಾರೆ. ಅದನ್ನ ಸರಿಯಾಗಿ ಮಾಡ್ತಾ ಇದ್ದಾರೆ. ಮುಂದೆ ವಿಜಯೇಂದ್ರ ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ಪಕ್ಷದ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ ಅಂತ ಬೆಳೆದು ಬಂದಿರ್ತಕ್ಕಂಥದ್ದು. ಎಸ್ ವೀಕ್ಷಕರೇ, ಕೇಳಿಸ್ಕೊಂಡ್ರಲ್ಲ, ಇದು ವಿಜಯೇಂದ್ರ ಅವರ ನೋವು, ಅಸಮಾಧಾನ. ನಾನು ಯಾರಿಗೂ ಅಹಂ ತೋರಿಸಿಲ್ಲ ರೀ, ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗಿದ್ದೀನಿ, ಕೆಲಸ ಮಾಡ್ತಿದ್ದೀನಿ, ಪಕ್ಷ ಸಂಘಟನೆಯನ್ನ ಮಾಡಿದ್ದೀನಿ, ಇನ್ನು ಮುಂದೂ ಹಾಗೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಆದರೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗುವ ಮುನ್ನ ಬಿಜೆಪಿ ಒಂದು ಹುಡುಕಾಟದಲ್ಲಿತ್ತು. ಮುಂದಿನ ನಾಯಕ ಯಾರಪ್ಪ ರಾಜ್ಯ ಬಿಜೆಪಿಗೆ? ಅಷ್ಟರಲ್ಲಾಗ್ಲಿ ಏನಾಗಿತ್ತು, 2023ರ ಎಲೆಕ್ಷನ್ ಬಿಜೆಪಿ ಸೋತು ಬಿಟ್ಟಿತ್ತು. ಸೋತು ಸುಣ್ಣವಾಗಿದ್ದಂಥ ಬಿಜೆಪಿಯನ್ನ ಮೇಲೆತ್ತುವಂತ ನಾಯಕ ಯಾರು ಅಂತ ಹೇಳಿ ಬಿಜೆಪಿಯ ಹೈಕಮಾಂಡ್ ನಾಯಕರು ಹುಡುಕಾಡ್ತಾ ಇದ್ರು.
ಕಳೆದ ಸಲ ಬಿಜೆಪಿ ಅಧಿಕಾರದಲ್ಲಿತ್ತು ರಾಜ್ಯದಲ್ಲಿ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ. ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಿ ಬಿಜೆಪಿ ಹೈಕಮಾಂಡ್ ಬೊಮ್ಮಾಯಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿರಿಸಿತ್ತು. ಅದಾದ ನಂತರ ಎಲೆಕ್ಷನ್ ಬರುತ್ತೆ, 2023ರ ವಿಧಾನಸಭಾ ಚುನಾವಣೆ. ಬಹಳಷ್ಟು ಆತ್ಮವಿಶ್ವಾಸದಿಂದ ಇದ್ರು ಬಿಜೆಪಿ ಅವರು. ಆದ್ರೆ ಕಾಂಗ್ರೆಸ್ನ ಗ್ಯಾರಂಟಿಯಿಂದ ಬಿಜೆಪಿ ಮಖಾಡೆ ಮಲಗಿಬಿಡ್ತು ರಾಜ್ಯದಲ್ಲಿ. ಆ ಸಂದರ್ಭದಲ್ಲಿ ಬಿಜೆಪಿಯ ಎಲ್ಲಾ ಕಾರ್ಯಕರ್ತರು ಕುಗ್ಗು ಹೋಗಿಬಿಟ್ಟಿದ್ರು. ಏನಪ್ಪ, ಮೋದಿ ಅವರು ಬಂದ್ರು, ಅಮಿತ್ ಶಾ ಅವರು ಬಂದ್ರು, JP ನಡ್ಡಾ ಬಂದ್ರು, ಎಂತ ಘಟಾನುಘಟಿ ನಾಯಕರು, ಯೋಗಿ ಅವರು ಬಂದ್ರು, ಯೋಗಿ ಆದಿತ್ಯನಾಥ್ ಎಲ್ಲರೂ ಬಂದು ಪ್ರಚಾರವನ್ನ ಮಾಡಿದ್ರು ಕೂಡ ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲವಲ್ಲ. ಯಾಕೆ ಅಂತ ಹೇಳಿ ಸ್ವತಃ ಬಿಜೆಪಿಯ ಕಾರ್ಯಕರ್ತರು ಕುಗ್ಗು ಹೋಗಿಬಿಟ್ಟಿದ್ರು, ಬಿಜೆಪಿಯ ನಾಯಕರು ಕೂಡ ಅಷ್ಟೇ. ಹಾಗಾಗಿನೇ ನಾಯಕತ್ವದ ಹುಡುಕಾಟದಲ್ಲಿ ಬಿಜೆಪಿ ಹೈಕಮಾಂಡ್ ಇತ್ತು, ಯಾರನ್ನ ಮುಂದಿನ ನಾಯಕನನ್ನಾಗಿ ಮಾಡೋದು ಅಂತ ಹೇಳಿ. ಅದಾದ ನಂತರ ಕಾಂಗ್ರೆಸ್ ಮುಂದೆ ಮಖಾಡೆ ಮಲಗಿದ್ದಂತ ಬಿಜೆಪಿ ಪಕ್ಷವನ್ನ ಮೇಲೆತ್ತುವ ನಾಯಕ ಯಾರಿದ್ದಾರೆ ಅಂತ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಬಂದಿದ್ದು ವಿಜಯೇಂದ್ರ ಅನ್ನೋ ಹೆಸರು. ಆ ಸೋಲಿನ ಬಳಿಕ ಕರ್ನಾಟಕದಲ್ಲಿ ಪಕ್ಷವನ್ನ ಕೈಗೆ ತೆಗೆದುಕೊಂಡಿದ್ದು ವಿಜಯೇಂದ್ರ. BS ಯಡಿಯೂರಪ್ಪನವರ ಮಗನಾಗಿರಬಹುದು ವಿಜಯೇಂದ್ರ ಅವರು, ಆದ್ರೆ ಅವರಿಗೆ ತಮ್ಮದೇ ಆದಂತ ಒಂದು ಸಾಮರ್ಥ್ಯ ಇದೆ, ಯುವ ಜನರನ್ನ ಸೆಳೆಯುವಂತ ಶಕ್ತಿ ಇದೆ. ಹಾಗಾಗಿನೇ ಅವರ ಕೈಗೆ ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿಯನ್ನ ಕೊಡುತ್ತೆ. ರಾಜ್ಯಾಧ್ಯಕ್ಷರಾಗ್ತಾರೆ BY ವಿಜಯೇಂದ್ರ ಅವರು. ಯಾಕೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಜನ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಆ ಸಂದರ್ಭದಲ್ಲಿ. ಅಲ್ಲ ರೀ, ವಿಜಯೇಂದ್ರ ಅವರಿಗಿಂತ ಸೀನಿಯರ್ಗಳು ತುಂಬಾ ಜನ ಇದ್ದಾರೆ ಬಿಜೆಪಿಯಲ್ಲಿ, ನೀವು ಹೋಗಿ ವಿಜಯೇಂದ್ರ ಅವರ ಕೈಗೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಕೊಡ್ತೀರಲ್ಲ ಅಂತ ಹೇಳಿ ಹೈಕಮಾಂಡ್ ನಾಯಕರನ್ನೇ ಪ್ರಶ್ನೆ ಮಾಡ್ತಾರೆ ಬಿಜೆಪಿಯ ನಾಯಕರು. ಆದ್ರೆ ಬಿಜೆಪಿಗೆ ದೀರ್ಘಕಾಲದ ನಾಯಕನ ಹುಡುಕಾಟದಲ್ಲಿತ್ತು, ದೀರ್ಘಕಾಲದ ನಾಯಕ ಬೇಕಾಗಿತ್ತು. ಹಾಗಾಗಿ ವಿಜಯೇಂದ್ರ ಅವರು ಕಂಡ್ರು. ಜೊತೆಗೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಅವರ ಕೆಲಸವನ್ನ ಬಿಜೆಪಿ ಹೈಕಮಾಂಡ್ ನೋಡಿತ್ತು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಬೈ ಎಲೆಕ್ಷನ್ಗಳಾದ್ವಲ್ಲ, ಆಗ ಯಾವ ರೀತಿಯಾಗಿ ಓಡಾಡಿ ಕೆಲಸವನ್ನ ಮಾಡಿದ್ರು ಮತ್ತು ಗೆಲ್ಲಿಸಿಕೊಂಡು ಬರುವಲ್ಲಿ ಯಶಸ್ವಿಯಾದ್ರು ಅಂತ ಹೇಳಿ ಬಿಜೆಪಿ ಹೈಕಮಾಂಡ್ ನೋಡಿತ್ತು. ಹಾಗಾಗಿನೇ ವಿಜಯೇಂದ್ರ ಅವರನ್ನ ಆಯ್ಕೆ ಮಾಡಲಾಯಿತು. ವಿಜಯೇಂದ್ರ ಅವರ ಆಯ್ಕೆ ಆದ ನಂತರ ಅವರ ಹಾದಿ ಸುಗಮವಾಗಿತ್ತ? ನೋ. ಒಂದು ಕಡೆ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಂತ ಕಾಂಗ್ರೆಸ್ ನಾಯಕರು ಇವನೇನ್ ಮಾಡ್ತಾನೆ ಬಚ್ಚ ಹಾಗೆ ಹೀಗೆ ಮಾತನಾಡಿದ್ರು ವಿಜಯೇಂದ್ರ ಅವರ ವಿರುದ್ಧ. ಅಲ್ಲಿ ಘಟಾನುಘಟಿ ಸಿದ್ದರಾಮಯ್ಯನವರಿದ್ರು, DK ಶಿವಕುಮಾರ್ ಇದ್ರು, ಹೀಗೆ ಘಟಾನುಘಟಿ ನಾಯಕರು. ಒಂದು ಕಡೆ ವಿಪಕ್ಷಗಳು, ಮತ್ತೊಂದು ಕಡೆ ಸ್ವಪಕ್ಷದ ವಿರೋಧಿಗಳು. ಸ್ವಪಕ್ಷದ ವಿರೋಧ ಪಕ್ಷದವ್ರನ್ನ ಹೇಗಾದ್ರೂ ಎದುರಿಸ್ಬಿಡ್ಬೋದು, ಅಂದ್ರೆ ಕಾಂಗ್ರೆಸ್ನ JDSನವ್ರನ್ನ ಹೇಗಾದ್ರೂ ಎದುರಿಸ್ಬಿಡ್ಬೋದು. ಆದ್ರೆ ಸ್ವಪಕ್ಷದಲ್ಲೇ ಇರುವಂತ ಬಂಡಾಯ ಎದ್ದಿರುವಂತ ನಾಯಕರನ್ನ ಎದುರಿಸೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಬಿಕಾಸ್ ಅಲ್ಲಿ ಇದ್ದದ್ದು ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್. ಅಷ್ಟು ಸುಲಭ ಆಗಿರಲಿಲ್ಲ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರನ್ನ ಎದುರಿಸೋದು ಅಷ್ಟು ಸುಲಭ ಅಂತೂ ಅಲ್ಲವೇ ಅಲ್ಲ. ವಿಜಯೇಂದ್ರ ಅವರಿಗೆ ಅನುಭವದ ಕೊರತೆ ಇದೆ. ವಿಜಯೇಂದ್ರ ಅವರು ಇದೇ ಮೊದಲ ಬಾರಿಗೆ ಸ್ಪರ್ಧೆ ಮಾಡಿದ್ದಂಥವರು. ಅವರು ಯಡಿಯೂರಪ್ಪನವರನ್ನ, ಅಂದ್ರೆ ವಿಜಯೇಂದ್ರ ಅವರು ಯಡಿಯೂರಪ್ಪ ಅವರು ಹೇಗೆ ಸಿದ್ದರಾಮಯ್ಯನವರನ್ನ ಎದುರಿಸಿದ್ರೋ ಆ ರೀತಿಯಾಗಿ ಸಿದ್ದರಾಮಯ್ಯನವರನ್ನ ಎದುರಿಸುವುದಕ್ಕೆ ಸಾಧ್ಯ ಆಗಲ್ಲ. ಮುಗಿತು ಬಿಜೆಪಿಯ ಕತೆ ಅಂತಾನೆ ಮಾತನಾಡ್ಕೊಳ್ತಾ ಇದ್ರು. ಜೊತೆಗೆ ಸೋಲಿನಿಂದ ಕಂಗೆಟ್ಟಿದ್ದಂತ ನಾಯಕರು ಒಂದು ಕಡೆ, ಜೊತೆಗೆ ಕಾರ್ಯಕರ್ತರು ಒಂದು ಕಡೆ, ಇವರನ್ನೆಲ್ಲ ಒಂದೇ ಕಡೆ ಸೇರಿಸುವಂತ ಒಂದು ಪರಿಸ್ಥಿತಿ ಇತ್ತು, ಅಥವಾ ಆ ಒಂದು ಸವಾಲಿತ್ತು. ಅವರನ್ನೆಲ್ಲ ಒಟ್ಟುಗೂಡಿಸುವಂತ ಸವಾಲಿನ ಜೊತೆಗೆ ಪ್ರೋತ್ಸಾಹಿಸುವಂತ ಒಂದು ಸವಾಲಿತ್ತು. ಪಕ್ಷ ಸಂಘಟನೆಯ ಜವಾಬ್ದಾರಿ ಇತ್ತು. ತಳಮಟ್ಟದಿಂದ ಪಕ್ಷ ಸಂಘಟನೆ ಮಾಡಬೇಕಾದಂತ ಅನಿವಾರ್ಯತೆಯೂ ಕೂಡ ಇತ್ತು. ಬಿಕಾಸ್ ವಿಧಾನಸಭಾ ಚುನಾವಣೆ ಸೋತಾಗಿತ್ತು. ಮುಂದೆ ದೊಡ್ಡ ಸವಾಲಿತ್ತು, ಅದು ಲೋಕಸಭಾ ಚುನಾವಣೆ. ಹಾಗಾಗಿನೇ ಈ ಸವಾಲುಗಳ ನಡುವೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ರು. ರಾಜ್ಯಾಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಎಲ್ಲರೂ ಅನ್ಕೊಂಡಿದ್ರು, ವಿರೋಧ ಪಕ್ಷಗಳು ಮಾತ್ರ ಅಲ್ಲ, ಕಾಂಗ್ರೆಸ್ ಮತ್ತು JDS ಮಾತ್ರ ಅಲ್ಲ, ಸ್ವತಃ ಬಿಜೆಪಿಯ ನಾಯಕರುಗಳು ಅನ್ಕೊಂಡಿದ್ರು ಅದು ಸುಲಭ ಅಲ್ಲ, ಬಹಳ ಕಷ್ಟ ಇದೆ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಬಿಜೆಪಿ ಮುಂದುವರಿಯೋದು, ಹಾಗೆ ಹೀಗೆ ಅಂತ ಹೇಳಿ. ಆದರೆ ವಿಜಯೇಂದ್ರ ಅವರ ಮುಂದಿರುವಂಥ ಎಲ್ಲ ಸವಾಲುಗಳನ್ನು ತುಳಿದು ಹಾಕಿಬಿಟ್ರು. ಯಾವ ರೀತಿಯಾಗಿ ಅಂತ ಅಂದರೆ,
ಪಕ್ಷ ಸೋತ ನಂತರ ಎಲೆಕ್ಷನ್ನಲ್ಲಿ ಎಲ್ಲ ಯುವಕರನ್ನ ಸೆಳೆಯೋದಕ್ಕೆ ಶುರು ಮಾಡ್ತಾರೆ. ತಳಮಟ್ಟದಿಂದ ಪಕ್ಷವನ್ನ ಸಂಘಟನೆ ಮಾಡೋದಕ್ಕೆ ಮುಂದಾಗ್ತಾರೆ. ಜೊತೆಗೆ ಎಲ್ಲ ನಾಯಕರನ್ನು ಒಟ್ಟುಗೂಡಿಸುವ ಪ್ರಯತ್ನವನ್ನ ಪಡ್ತಾರೆ. ವಿಜಯೇಂದ್ರ ಅವರು ತಮ್ಮ ಸಾಮರ್ಥ್ಯವನ್ನ ತೋರಿಸೋದಕ್ಕೆ ಮುಂದಾಗ್ತಾರೆ. ಮೊದಲೇ ಸಂಘಟನೆಯ ಗುರಿ ಇತ್ತು, ಪಕ್ಷ ಸಂಘಟನೆ ಗುರಿ. ಯುವ ಸಮುದಾಯದ ಮೇಲೆ ಕಣ್ಣಿಟ್ಟಿದ್ರು. ಅದರಂತೆ ಯುವ ಸಮುದಾಯವನ್ನ ತಮ್ಮತ್ತ ಸೆಳೆದುಕೊಳ್ಳುವಲ್ಲಿ ಯಶಸ್ವಿ ಕೂಡ ಆಗಿದ್ರು. ಕುಗ್ಗಿದಂತ ಕಾರ್ಯಕರ್ತರಿಗೆ ಪ್ರೋತ್ಸಾಹ ಮಾಡಿ ಎಲೆಕ್ಷನ್ ಮೇಲೆ ಎಲೆಕ್ಷನ್ ಬರ್ತಾ ಇದ್ವಲ್ಲ, ಅದಕ್ಕೆಲ್ಲ ಸೈನಿಕರಂತೆ ರೆಡಿ ಮಾಡಿದ್ರು. ಇಷ್ಟೆಲ್ಲ ಮಾಡುವಷ್ಟರಲ್ಲಿ ಮತ್ತೊಂದು ಸವಾಲು ವಿಜಯೇಂದ್ರ ಅವರ ಮುಂದೆ ಬರುತ್ತೆ. ವಿಜಯೇಂದ್ರ ಆಗ ತಾನೇ ರಾಜ್ಯಾಧ್ಯಕ್ಷರಾಗಿದ್ರು. ಅವರ ಮುಂದೆ ಸಾಲು ಸಾಲು ಸಮಸ್ಯೆಗಳ ಜೊತೆಗೆ ಸವಾಲುಗಳು ಕೂಡ ಇದ್ವು. ಆ ಸವಾಲು ಏನಪ್ಪಾ ಅಂತ ಅಂದ್ರೆ ಎಲೆಕ್ಷನ್, ಲೋಕಸಭಾ ಚುನಾವಣೆ. ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ರು ಲೋಕಸಭೆ ಚುನಾವಣೆ ಕತೆ ಮುಗೀತು, ಬಿಜೆಪಿ ಇಲ್ಲಿ ಬರಲ್ಲ, ಕಾಂಗ್ರೆಸ್ 20 ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅಂತಾನೆ ಹೇಳಲಾಗ್ತಾ ಇದ್ದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ರಾಜ್ಯದಲ್ಲಿ. ಬಿಕಾಸ್ ಗ್ಯಾರಂಟಿ ಯೋಜನೆಗಳು ಅಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದ್ವು. ಜನ ಕಾಂಗ್ರೆಸ್ನ ಕೈ ಬಿಟ್ಟಿರಲಿಲ್ಲ ವಿಧಾನಸಭಾ ಚುನಾವಣೆಯಲ್ಲಿ. ಹಾಗಾಗಿನೇ ಲೋಕಸಭೆ ಚುನಾವಣೆಯಲ್ಲಿಯೂ ಕೂಡ ರಾಜ್ಯದಲ್ಲಿ ಈ ಬಾರಿ ಮಖಾಡೆ ಮಲಗುತ್ತೆ ಬಿಜೆಪಿ ಅಂತಾನೆ ಅನ್ಕೊಳ್ಳಾಗಿತ್ತು. ಬಿಜೆಪಿಯಲ್ಲಿ ನಾಯಕತ್ವದ ಕೊರತೆ ಇದೆ. ಅದರಲ್ಲೂ ವಿಜಯೇಂದ್ರ ಅವರನ್ನ ಬಿಜೆಪಿ ನಾಯಕರೇ ಒಪ್ಕೊಳ್ತಾ ಇಲ್ಲ. ಮತ್ತೆ ಬಂಡಾಯವು ಕೂಡ ಶುರುವಾಗ್ಬಿಟ್ಟಿದೆ ಬಿಜೆಪಿಯಲ್ಲಿ. ಹಾಗಾಗಿನೇ ಆಲ್ಮೋಸ್ಟ್ ಕಾಂಗ್ರೆಸ್ ಕಡೆನೇ ಲಾಭ ಆಗುತ್ತೆ, ಕಾಂಗ್ರೆಸ್ ಹೆಚ್ಚಿನ ಸೀಟುಗಳನ್ನ ಕ್ಷೇತ್ರಗಳನ್ನ ಗೆಲ್ಲುತ್ತೆ ರಾಜ್ಯದಲ್ಲಿ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅದೆಲ್ಲವನ್ನು ಉಲ್ಟಾ ಮಾಡಿದ್ದು ಇದೇ ವಿಜಯೇಂದ್ರ. ಇದೇ ವಿಜಯೇಂದ್ರ ಅವರು ತಳಮಟ್ಟದಿಂದ ಪಕ್ಷ ಸಂಘಟನೆ ಮಾಡಿದ್ದಲ್ಲದೆ ಎಲ್ಲರನ್ನು ಒಟ್ಟುಗೂಡಿಸಿ ಒಟ್ಟಾಗಿ ಕರೆದುಕೊಂಡು ಹೋದ್ರು. ಲೋಕಸಭೆ ಚುನಾವಣೆಯನ್ನ ಗೆದ್ರು. ನಾಯಕತ್ವ ಸಾಬೀತುಪಡಿಸುವ ಸವಾಲಿತ್ರಿ ವಿಜಯೇಂದ್ರ ಅವರಿಗೆ. ವಿರೋಧ, ಸಿಕ್ಕಾಪಟ್ಟೆ ವಿರೋಧ ಇತ್ತು. ಯಡಿಯೂರಪ್ಪನವರ ಮಗ ಅಂತ ಹೇಳಿ ಇವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಿದ್ದಾರೆ. ಸಿಕ್ಕಾಪಟ್ಟೆ ದುಡ್ಡಿದೆ ಅಂತ ಹೇಳಿ ಇವರಿಗೆ ನಾಯಕತ್ವವನ್ನ ಕೊಟ್ಟಿದ್ದಾರೆ. ಹೀಗೆ ಬಹಳಷ್ಟು ವ್ಯಂಗ್ಯ, ಟೀಕೆ ಎಲ್ಲವೂ ಇತ್ತು ವಿಜಯೇಂದ್ರ ಅವರ ವಿರುದ್ಧ. ಹಾಗಾಗಿನೇ ನಾಯಕತ್ವವನ್ನ ಸಾಬೀತುಪಡಿಸುವಂತ ಸವಾಲು ವಿಜಯೇಂದ್ರ ಅವರ ಮುಂದೆ ಇತ್ತು. ವೈಯಕ್ತಿಕವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಇತ್ತು. ಲೋಕಸಭೆ ಚುನಾವಣೆ ಗೆಲ್ಲೋದಷ್ಟು ಈಸಿ ಆಗಿರಲಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಜೊತೆಗೆ ಮೋದಿ ಅಲೆ ಕಡಿಮೆ ಆಗಿತ್ತು ಈ ಬಾರಿ. ಮೊದಲಿದ್ದಷ್ಟು ಈ ಬಾರಿ ಇರಲಿಲ್ಲ. ಜೊತೆಗೆ ಕಾಂಗ್ರೆಸ್ ಸೇರಿದಂತೆ ಎಲ್ಲ ದೇಶದ ವಿಪಕ್ಷಗಳು ಒಟ್ಟಾಗ್ಬಿಟ್ಟಿದ್ವು ಮೋದಿ ಅವರ ವಿರುದ್ಧ. ಇಂಡಿ ಒಕ್ಕೂಟ, ಇಂಡಿ ಅಲಯನ್ಸ್ ನಿಮಗೆಲ್ಲ ಗೊತ್ತೇ ಇದೆ. ಈ ಬಾರಿ ಆಲ್ಮೋಸ್ಟ್ ಟಕ್ಕರ್ ಕೊಟ್ಟರು ಮೋದಿ ಅವರಿಗೆ ಮತ್ತು ಬಿಜೆಪಿ ಅವರಿಗೆ. ಅದು ಸುಳ್ಳು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ಕೂಡ ದೊಡ್ಡ ಸವಾಲಿತ್ತು. ಅದನ್ನೆಲ್ಲ ಮೀರಿ ರಾಜ್ಯದಲ್ಲಿ ಹೆಚ್ಚಿನ ಸೀಟುಗಳನ್ನು ಅಥವಾ ಕ್ಷೇತ್ರಗಳನ್ನು ಗೆಲ್ಲೋದು ಸುಲಭದ ಮಾತಾಗಿರಲಿಲ್ಲ. ಜೊತೆಗೆ ಪಕ್ಷದಲ್ಲಿ ಒಗ್ಗಟ್ಟಿರಲಿಲ್ಲ. ಇದು ಎಲ್ಲರನ್ನೂ ಕಾಡ್ತಾ ಇದ್ದಂಥ ಒಂದು ಪ್ರಶ್ನೆ. ಪಕ್ಷದಲ್ಲಿ ಒಗ್ಗಟ್ಟಿಲ್ಲ, ಬಿಜೆಪಿಯಲ್ಲಿ ಹೇಗೆ ಗೆಲ್ತಾರೆ ಇವರು, ಸಾಧ್ಯನೇ ಇಲ್ಲ. ಇದನ್ನೂ ಕೂಡ ಲಾಭವನ್ನಾಗಿ ಮಾಡಿಕೊಳ್ಳುತ್ತೆ ಕಾಂಗ್ರೆಸ್ ಅಂತ ಹೇಳಲಾಗ್ತಾ ಇತ್ತು. ಆದರೆ ಅದನ್ನೆಲ್ಲವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಿಲ್ಲ ವಿಜಯೇಂದ್ರ. ಡೋಂಟ್ ಕೇರ್, ನಾನು ಆಟ ಆಡ್ತೀನಿ, ನಾನು ತಂತ್ರಗಾರಿಕೆ ಮಾಡ್ತೀನಿ ಅಂತ ನಿಂತ್ಕೊಂಡು 17 ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತೆ ಪುಟಿದೇಳುವಂತೆ ಮಾಡಿದ್ದು ವಿಜಯೇಂದ್ರ. ಕಳೆದ ಬಾರಿ ಲೋಕಸಭೆ ಚುನಾವಣೆ ಆದಾಗ 25 ಕ್ಷೇತ್ರಗಳನ್ನು ಗೆದ್ದಿತ್ತು ಬಿಜೆಪಿ. ಆದರೆ ಈ ಬಾರಿ ಸ್ವಲ್ಪ ಕಡಿಮೆ ಆಯಿತು. 17 ಪ್ಲಸ್ JDSನ 2 ಸೀಟುಗಳು ಅಂದರೆ 19. ಯಾಕೆಂದರೆ ಬಿಜೆಪಿ JDS ಅಲಯನ್ಸ್ ಆಗಿದಾವಲ್ಲ, ಹಾಗಾಗಿನೇ 19 ಕ್ಷೇತ್ರಗಳನ್ನು ಮೋದಿಯವರಿಗೆ ಗಿಫ್ಟ್ ಮಾಡಿದ್ರು ವಿಜಯೇಂದ್ರ ಅವರು. ಅಲ್ಲಿಗೆ ನಾಯಕತ್ವ ಸಾಬೀತುಪಡಿಸಿದ್ರು. ನಾನು ರಾಜ್ಯ ಬಿಜೆಪಿಗೆ ಕರೆಕ್ಟ್ ಅಂತ ಹೇಳಿ. ದೇಶದಲ್ಲಿ ವಿರೋಧ ಪಕ್ಷಗಳು ಎಷ್ಟರ ಮಟ್ಟಿಗೆ ಒಗ್ಗಟ್ಟು ಪ್ರದರ್ಶನ ಮಾಡಿದ್ವು ಅಂತ ಅಂದ್ರೆ, ಮೋದಿ ಅವರನ್ನ ಶತಾಯ ಗತಾಯ ಈ ಬಾರಿ ಪ್ರಧಾನಮಂತ್ರಿ ಆಗೋದಕ್ಕೆ ಬಿಡಬಾರದು, ಆ ರೀತಿಯಾಗಿ ಪ್ರಚಾರವನ್ನ ಮಾಡಿದ್ರು. ಶಪಥ ಮಾಡಿಬಿಟ್ಟಿದ್ರು ವಿಪಕ್ಷಗಳ ನಾಯಕರು. ಆದರೆ ಎಲ್ಲೋ ಒಂದ್ ಕಡೆ ಉತ್ತರ ಭಾರತದಲ್ಲಿ ಅದು ಎಲ್ಲ ವರ್ಕೌಟ್ ಆಯ್ತೇನೋ, ದಕ್ಷಿಣ ಭಾರತದಲ್ಲಿ ಅದು ವರ್ಕೌಟ್ ಆಗಲಿಲ್ಲ. ದಕ್ಷಿಣ ಭಾರತದಲ್ಲಿ ಬಹಳ ಪ್ರಮುಖವಾಗಿ ಕರ್ನಾಟಕದಲ್ಲಿ ಊಹೇನೂ ಮಾಡಿರಲಿಲ್ಲ ಯಾರೂ ಕೂಡ. ಕಾಂಗ್ರೆಸ್ಸೇ ಅತಿ ಹೆಚ್ಚು ಸೀಟುಗಳನ್ನು ಗೆಲ್ಲುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ವಿಜಯೇಂದ್ರ ಅವರು ಮಾಡಿರುವಂಥ ಮ್ಯಾಜಿಕ್ಗೆ 17 + 2 19 ಸೀಟುಗಳನ್ನು ಗೆದ್ದು ಮೋದಿಯವರಿಗೆ ಗಿಫ್ಟ್ ಆಗಿ ಕೊಟ್ಟರು. ಅಲ್ಲಿಗೆ ವಿಜಯೇಂದ್ರ ಗೆದ್ದರು. ಯಾರ್ಯಾರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು ಸ್ವಪಕ್ಷದಲ್ಲೇ,
ಯಾರ್ಯಾರು ವಿಜಯೇಂದ್ರ ಅವರ ಕೈಯಲ್ಲಿ ಏನೂ ಆಗಲ್ಲ, ವಿಜಯೇಂದ್ರ ಅವರು ಇನ್ನೂ ಬಚ್ಚ ರಾಜಕೀಯದಲ್ಲಿ ಹಾಗೆ ಹೀಗೆ ಟೀಕೆ ಟಿಪ್ಪಣಿಯನ್ನ ಮಾಡಿದ್ರು, ಅವರೆಲ್ಲರನ್ನೂ ಮೂಲೆ ಗುಂಪು ಮಾಡಿಬಿಟ್ರು ಇದೇ ವಿಜಯೇಂದ್ರ. ನಾನು ಸೋಲೋನಲ್ಲ, ಸೋತ ಪಕ್ಷವನ್ನ ಗೆಲ್ಲಿಸುವವನು ಅಂತ ಹೇಳಿ ಈ ಸಂದರ್ಭದಲ್ಲಿ ಸಾಬೀತುಪಡಿಸಿದ್ರು ವಿಜಯೇಂದ್ರ. ಯಡಿಯೂರಪ್ಪನವರ ಸಹಾಯ ಸಹಕಾರ ಅಷ್ಟಾಗಿರ್ಲಿಲ್ಲ. ಮಗ ಇರಬಹುದು, ಮಗ ರಾಜ್ಯಾಧ್ಯಕ್ಷನಾದ್ರೂ ಕೂಡ ಅಷ್ಟಾಗಿ ಓಡಾಡಿ ಪ್ರಚಾರವನ್ನ ಮಾಡಲಿಲ್ಲ ಯಡಿಯೂರಪ್ಪನವರು. ನೀವೆಲ್ಲ ಗಮನಿಸೇ ಇರ್ತೀರಿ. ಯಡಿಯೂರಪ್ಪನವರ ಬಹಳಷ್ಟು ದೊಡ್ಡ ಮಟ್ಟದ ಸಹಾಯ ಇಲ್ಲದೆ ಇದ್ರೂ ಕೂಡ 17+2 19 ಸೀಟ್ ಗೆಲ್ಲಿಸುವಲ್ಲಿ ವಿಜಯೇಂದ್ರ ಯಶಸ್ವಿ ಆಗ್ತಾರೆ ಈ ಬಾರಿ. ಎಲ್ಲವನ್ನೂ ಸವಾಲಾಗಿ ಎದುರಿಸಿ ನಿಂತಿದ್ದು ವಿಜಯೇಂದ್ರ. ಹಾಗಾಗಿನೇ ಹೈಕಮಾಂಡ್ ನಾಯಕರು ವಿಜಯೇಂದ್ರ ಅವರ ನಾಯಕತ್ವವನ್ನು ಒಪ್ಪಿಕೊಳ್ತು. ಬಿಜೆಪಿ ಹೈಕಮಾಂಡ್ ಒಪ್ಪಿಕೊಳ್ತು ವಿಜಯೇಂದ್ರ ಅವರನ್ನ. ಲೋಕ ಎಲೆಕ್ಷನ್ ನಲ್ಲಿ ಬಿಜೆಪಿ 17 ಸೀಟುಗಳನ್ನ ಗೆಲ್ತು. ಅಷ್ಟು ಸುಲಭ ಆಗಿರಲಿಲ್ಲ. ಬಿಕಾಸ್ ದಕ್ಷಿಣ ಭಾರತದಲ್ಲೇ ಮೋದಿ ಅವರಿಗೆ ಬೂಸ್ಟ್ ಕೊಟ್ಟಿದ್ದು ಕರ್ನಾಟಕ ಮತ್ತು ವಿಜಯೇಂದ್ರ. ಜೊತೆಗೆ ಕರ್ನಾಟಕ 17 ಸೀಟುಗಳನ್ನು ಗೆಲ್ಲಿಸಿಕೊಡ್ತು. ಎಲ್ಲರನ್ನು ಒಟ್ಟಿಗೆ ಕರೆದುಕೊಂಡು ಹೋಗಿ ಗೆದ್ದಿದ್ದು ಕೂಡ ಹೈಕಮಾಂಡ್ ನಾಯಕರಿಗೆ ಬಹಳ ಖುಷಿ ಆಗ್ಬಿಡ್ತು. ಸುಲಭ ಇರಲಿಲ್ಲ. ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರ ತಂಡವನ್ನು ಎದುರಿಸಿ ಗೆಲ್ಲೋದು. ವಿರೋಧ ಪಕ್ಷವನ್ನು ಹೇಗಾದರೂ ಗೆದ್ದು ಬಿಡುವುದು. ಸ್ವಪಕ್ಷದಲ್ಲೇ ಇರ್ತಾರಲ್ಲ, ಅವರನ್ನ ಗೆಲ್ಲೋದು ಅಷ್ಟು ಈಸಿ ಇರಲಿಲ್ಲ. ಇವಾಗಲೂ ಕೂಡ ಬಂಡಾಯ ಇದೆ, ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ, ಇದ್ದೇ ಇದೆ. ಲೋಕ ಗೆದ್ದ ವಿಜಯೇಂದ್ರ ಕಾಂಗ್ರೆಸ್ಗೆ ಸಿಂಹ ಸ್ವಪ್ನವಾಗ್ತಾರೆ. ಲೋಕಸಭೆ ಚುನಾವಣೆ ಏನೋ ವಿಜಯೇಂದ್ರ ಏನೂ ಅಲ್ಲ ಅನ್ಕೊಂಡಿದ್ರು ಕಾಂಗ್ರೆಸ್ನವರು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಊಹೆ ಮಾಡಿದ್ದಕ್ಕಿಂತ ಹೆಚ್ಚು ಕ್ಷೇತ್ರಗಳನ್ನು ಬಿಜೆಪಿ ಗೆಲ್ಲುತ್ತೆ. ಗೆಲ್ಲಿಸಿಕೊಂಡು ಬರುವಲ್ಲಿ ಯಶಸ್ವಿ ಆಗ್ತಾರೆ ವಿಜಯೇಂದ್ರ. ವಿಜಯೇಂದ್ರ ಏನ್ ಮಾಡ್ತಾರೆ ಅಂದಿತ್ತು ಕಾಂಗ್ರೆಸ್ ಲೋಕಸಭೆ ಚುನಾವಣೆ ಮುನ್ನ. ಮೂಡ ಹಗರಣ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಿದ್ರು ಅಂತ ಅಂದ್ರೆ ವಿಜಯೇಂದ್ರ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ವಿಜಯೇಂದ್ರ ಅವರ ನಾಯಕತ್ವ ಏನು ಅಂತ ಹೇಳಿ ಸಾಬೀತುಪಡಿಸಿದ್ರು. ಕ್ಲೀನ್ ಇಮೇಜ್ ನಾಯಕ ಸಿದ್ದರಾಮಯ್ಯನವರು ಇವತ್ತಿಗೂ ಕೂಡ ಭಯ ಪಡ್ತಾ ಇದ್ದಾರೆ. ಮೋಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಜೆಡಿಎಸ್ ನಾಯಕರು ಒಟ್ಟಾಗಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯನ್ನ ಮಾಡ್ತಾರೆ. ನೇತೃತ್ವ ವಹಿಸಿದ್ದು ಇದೇ ವಿಜಯೇಂದ್ರ ಅವರು. ಯಾರ ನಡುವೆಯೂ ಮುನಿಸು ವ್ಯಕ್ತವಾಗಬಾರದು ಬಹಿರಂಗವಾಗಿ. ಮುನಿಸಿತ್ತು, ಒಂದಿಷ್ಟು ಜನ ಬಿಜೆಪಿ ನಾಯಕರು ಬರಲಿಲ್ಲ ಪಾದಯಾತ್ರೆಗೆ, ಎಲ್ಲ ಓಕೆ. ಆದರೆ ಅವರು ಹ್ಯಾಂಡಲ್ ಮಾಡಿದ ರೀತಿ ಇದೆಯಲ್ಲ, ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ನಡೀತು. ಆ ಪಾದಯಾತ್ರೆಯಿಂದ ಇವತ್ತಿನವರೆಗೂ ಸಿದ್ದರಾಮಯ್ಯನವರು ಭಯ ಪಡುವಂತ ಪರಿಸ್ಥಿತಿ, ಎಲ್ಲಿ ರಾಜೀನಾಮೆ ಕೊಡುವಂಗಾಗ್ಬಿಡುತ್ತು ಅಂತ ಹೇಳಿ ರಾಜೀನಾಮೆ ಕೊಡುವ ಪರಿಸ್ಥಿತಿ ಇವತ್ತಿಗೂ ಕೂಡ ಇದೆ. ಕೇಸ್ ಕೋರ್ಟ್ನಲ್ಲಿ ನಡೀತಾ ಇದೆ. ವಿಜಯೇಂದ್ರ ಅವರು ಅದನ್ನ ಸಾಬೀತು ಮಾಡಿದ್ರು. ಇಷ್ಟು ವರ್ಷಗಳ ಕಾಲ ಸಿದ್ದರಾಮಯ್ಯನವರಿಗೆ ಟಕ್ಕರ್ ಕೊಡ್ತಾ ಇರಲಿಲ್ಲ ಯಾರು ಕೂಡ. ಅದರಲ್ಲೂ ರಾಜೀನಾಮೆ ಕೊಡಿಸುವಂತ ಪರಿಸ್ಥಿತಿಗೆ ತಂದಿಟ್ಟಿದ್ದಾರಲ್ಲ ವಿಜಯೇಂದ್ರ. ಹಾಗಾಗಿನೇ ಎಲ್ಲಾ ಬಿಜೆಪಿ ನಾಯಕರು ಕೂಡ ವಿಜಯೇಂದ್ರ ಅವರನ್ನ ಒಪ್ಕೊಂಡಾಗಿದೆ. ಈಗ ಕೆಲವೊಂದಿಷ್ಟು ಜನ ಹಿರಿಯ ನಾಯಕರು ಒಪ್ಕೊಂಡಿಲ್ಲ, ಅದು ಬೇರೆ ವಿಚಾರ. ರಮೇಶ್ ಜಾರಕಿಹೊಳಿ ಮತ್ತು ಯತ್ನಾಳ್ ಅವರ ಟೀಮ್ ಅದನ್ನ ಹೊರತುಪಡಿಸಿದ್ರೆ ಇನ್ನುಳಿದವರೆಲ್ಲ ಬಿಜೆಪಿ ನಾಯಕರು ವಿಜಯೇಂದ್ರ ಅವರನ್ನ ಒಪ್ಕೊಂಡಂಗೆ ಕಾಣಿಸ್ತಾ ಇದೆ. ಇದರ ಜೊತೆಗೆ ಸಿದ್ದರಾಮಯ್ಯಗೆ ನಡುಕ ಹುಟ್ಟಿಸ್ಬಿಟ್ರಲ್ಲ, ಅದು ವಿಜಯೇಂದ್ರ ಅವರ ಮೇಲೆ ಹೈಕಮಾಂಡ್ ನಾಯಕರ ನಿರೀಕ್ಷೆ ಇನ್ನಷ್ಟು ಹುಟ್ಟುವಂತೆ ಮಾಡುತ್ತೆ. ರಾಜ್ಯದಲ್ಲಿ ಬಿಜೆಪಿ ಮತ್ತೆ ನೆಲೆಯೂರಬೇಕಾದ್ರೆ, ಮತ್ತೆ ಪುಟಿದೇಳಬೇಕಾದ್ರೆ ಅದಕ್ಕೆ ವಿಜಯೇಂದ್ರ ಅವರ ನಾಯಕತ್ವನೇ ಮುಖ್ಯ, ಬೇಕೇ ಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಕೂಡ ನಿರ್ಧಾರ ಮಾಡಿ ಆಗಿದೆ. ಸಿದ್ದರಾಮಯ್ಯನವರನ್ನ ಅಲ್ಲಾಡ್ಸಕ್ಕೆ ಯಾರಿಂದ ಸಾಧ್ಯ ರೇ? ಯಾರಿಂದಾನೂ ಸಾಧ್ಯ ಆಗಿರಲಿಲ್ಲ ಇಷ್ಟು ವರ್ಷಗಳ ಕಾಲ. ಸ್ವತಃ ವಿಜಯೇಂದ್ರ ಅವರ ಅಪ್ಪ ಯಡಿಯೂರಪ್ಪ ಅವರಿಂದಲೂ ಕೂಡ ಸಾಧ್ಯ ಆಗಿರಲಿಲ್ಲ. ಆದ್ರೆ ಅಪ್ಪನಿಂದ ಆಗದ ಕೆಲಸವನ್ನ ಮಗ ವಿಜಯೇಂದ್ರ ಮಾಡಿ ತೋರಿಸಿದ್ರು. ಈ ಸಂದರ್ಭದಲ್ಲಿ ಪಕ್ಷದಲ್ಲಿ ಎಷ್ಟೇ ಒಡಕಿದ್ರು, ಪಕ್ಷದಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯ ಇದ್ರು, ಪಕ್ಷದಲ್ಲಿ ಎಷ್ಟೇ ಅಸಮಾಧಾನ ಇದ್ರು, ನಾನು ಗಟ್ಟಿಯಾಗಿ ನಿಲ್ತೀನಿ, ನಾನು ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಹೋಗ್ತೀನಿ, ನಾನು ಪಕ್ಷವನ್ನ ಗೆಲ್ಲಿಸ್ತೀನಿ ಅಂತ ಹೇಳಿ ನಿಂತ್ಕೊಂಡು ವಿಪಕ್ಷಗಳಿಗೂ ಕೂಡ ಅಂದ್ರೆ ಸ್ವತಃ ಕಾಂಗ್ರೆಸ್ಗೂ ಕೂಡ ಟಕ್ಕರ್ ಕೊಟ್ಟು ಸ್ವತಃ ಕ್ಲೀನ್ ಇಮೇಜ್ ನಾಯಕ ಸಿದ್ದರಾಮಯ್ಯನವ್ರಿಗೂ ಕೂಡ ಭಯ ಹುಟ್ಟಿಸಿದಂತ ನಾಯಕ ವಿಜಯೇಂದ್ರ. ಇವತ್ತಿಗೂ ಯಾವಾಗ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬರುತ್ತೋ ಅಂತ ಹೇಳಿ ಸಿದ್ದರಾಮಯ್ಯನವರು ಇವತ್ತಿಗೂ ಭಯ ಪಡ್ತಾ ಇದ್ದಾರೆ.
ಅದಕ್ಕೆ ಕಾರಣ ವಿಜಯೇಂದ್ರ. ಜೊತೆಗೆ ಎಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇರುವಂತ ಒಂದೊಂದು ಭ್ರಷ್ಟಾಚಾರ ಆಗಿರ್ಬೋದು, ಹಗರಣಗಳಾಗಿರ್ಬೋದು, ಹೆಕ್ಕಿ ತೆಗಿತಾ ಇದ್ದಾರೆ ವಿಜಯೇಂದ್ರ. ಫಾರ್ ಎಕ್ಸಾಂಪಲ್ ಮೂಡ ಹಗರಣ ಆಗಿರ್ಬೋದು, ಮತ್ತೊಂದು ಕಡೆ ವಾಲ್ಮೀಕಿ ನಿಗಮ ಅಭಿವೃದ್ಧಿ ಹಗರಣ. ಎಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು, ಧ್ವನಿಯನ್ನ ಎತ್ತಿದ್ರು ಅಂತ ಅಂದ್ರೆ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು, ವಿಜೇಂದ್ರ ಮಾತ್ರ ಅಲ್ಲ, ವಿಜೇಂದ್ರ ಅವರ ಸಾರಥ್ಯದಲ್ಲಿ ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಮುಂದೆ ಹೋಗಿ ಹೋರಾಟ ಮಾಡಿದ್ದಕ್ಕೆ ಸಚಿವರಾಗಿದ್ದಂತ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟಿದ್ದಲ್ಲದೆ ಇವತ್ತು ಜೈಲು ಪಾಲಾಗಿದ್ದಾರೆ ನಾಗೇಂದ್ರ. ಇಷ್ಟೆಲ್ಲ ಮಾಡಿರೋದು ವಿಜಯೇಂದ್ರ ಅವರ ನಾಯಕತ್ವ. ತನಿಖೆ ನಡೀತಾ ಇದೆ, ಇನ್ನೂ ಕೂಡ ಸಾಬೀತಾಗ್ಬಿಟ್ರೆ ಜೈಲು ಪಾಲೆ ನಾಗೇಂದ್ರ ಅವರು. ಒಟ್ಟಾರೆ ವಿಜಯೇಂದ್ರ ಅವರ ನಾಯಕತ್ವವನ್ನ ಬಿಜೆಪಿ ಹೈಕಮಾಂಡ್ ಒಪ್ಕೊಂಡಿದೆ. ಸೋತು ಸುಣ್ಣವಾಗಿದ್ದಂತ ಬಿಜೆಪಿಯನ್ನ ಮೇಲಕ್ಕೆತ್ತಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ 17+2 ಸೀಟುಗಳನ್ನ ಗೆದ್ದು ಮೋದಿ ಅವರಿಗೆ ಕೊಟ್ಟಿದ್ದಾರೆ. ಬೇರೆ ಪಕ್ಷದ ವಿರೋಧಿಗಳ ಜೊತೆಗೆ ಸ್ವಪಕ್ಷದ ವಿರೋಧಿಗಳನ್ನು ಎದುರಿಸ್ತಾ ಇದ್ದಾರೆ ವಿಜಯೇಂದ್ರ. ಎದುರಿಸಿದ್ದಾರೆ ಕೂಡ, ಇವತ್ತಿಗೂ ಕೂಡ ಎದುರಿಸ್ತಾನೆ ಹೋಗ್ತಾ ಇದ್ದಾರೆ. ನಾನೀಗಾಗಲೇ ಹೇಳಿದೆ, ವಿರೋಧ ಪಕ್ಷಗಳ ನಾಯಕರನ್ನ ಎದುರಿಸಬಹುದು, ಸ್ವಪಕ್ಷದ ವಿರೋಧಿಗಳನ್ನ ಎದುರಿಸೋದು ಅಷ್ಟು ಸುಲಭ ಅಲ್ಲ. ಅದನ್ನು ಎದುರಿಸಿದ್ರು, ಪಕ್ಷವನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡ್ರು, ಯುವ ಜನರನ್ನ ತಾವು ಸೆಳೆದ್ರು, ಎಲೆಕ್ಷನ್ ಗೆದ್ರು. ನಾನು ಒಬ್ಬ ಪ್ರಬಲ ನಾಯಕ, ನನಗೆ ನಾಯಕತ್ವದ ಗುಣ ಇದೆ ಅಂತ ಹೇಳಿ ಸಾಬೀತುಪಡಿಸಿದ್ರು ವಿಜಯೇಂದ್ರ. ಹೈಕಮಾಂಡ್ ಕೂಡ ವಿಜಯೇಂದ್ರ ನಾಯಕತ್ವವನ್ನ ಒಪ್ಪಿಕೊಂಡಿದೆ. ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಆಯಿತು, ಎಲ್ಲವೂ ಆಯಿತು. ಲೋಕಸಭೆ ಚುನಾವಣೆಯನ್ನ ಗೆಲ್ಲಿಸಿಕೊಟ್ರು. ಇಂಥ ಸಂದರ್ಭದಲ್ಲೂ ಕೂಡ ಅವರ ವಿರುದ್ಧ ಟೀಕೆ ಟಿಪ್ಪಣಿ ಇಲ್ಲ ಅಂತ ಅಲ್ಲ, ಕಂಟಿನ್ಯೂ ಆಗ್ತಾನೆ ಇದೆ. ಈಗ ನೋಡಿ, ವಿಜಯೇಂದ್ರ ಅವರ ವಿರುದ್ಧ ಯತ್ನಾಳ್ ಪದೇ ಮಾತನಾಡ್ತಾನೆ ಇರ್ತಾರೆ, ರಮೇಶ್ ಜಾರಕಿಹೊಳಿ ಮಾತನಾಡ್ತಾ ಇರ್ತಾರೆ. ವಿಜಯೇಂದ್ರ ಅವರನ್ನ ನಮ್ಮ ನಾಯಕ ಅಂತ ನಾವು ಯಾವತ್ತೂ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ. ಇರಬಹುದು, ಒಂದು ಟೀಮ್ ಇದ್ದೇ ಇರುತ್ತೆ, ಯಾವುದೇ ಒಂದು ಪಕ್ಷದಲ್ಲಾದರೂ ಕೂಡ ಇದ್ದೇ ಇರುತ್ತೆ ಬಂಡಾಯದ ಟೀಮ್. ಆದರೆ ಅವರನ್ನೆಲ್ಲ ಎದುರಿಸಿ ಅವರು ಇವತ್ತು ಒಬ್ಬ ಪ್ರಬಲ ನಾಯಕ, ನನಗೆ ನಾಯಕತ್ವದ ಗುಣ ಇದೆ ಅಂತ ಹೇಳಿ ಸಾಬೀತುಪಡಿಸಿದ್ದಾರೆ ಹೈಕಮಾಂಡ್ ಮುಂದೆ. ಸ್ವತಃ ಹೈಕಮಾಂಡ್ ಕೂಡ ಒಪ್ಕೊಂಡಿದೆ ಅವರ ನಾಯಕತ್ವವನ್ನ. ಆದರೆ ಅವರು ಇಷ್ಟು ದಿನಗಳ ಕಾಲ ಎಲ್ಲವನ್ನೂ ಸಹಿಸಿಕೊಂಡಿದ್ರು. ಎಲ್ಲವನ್ನೂ ಅವರ ವಿರುದ್ಧ ಹೇಳಿಕೆಗಳನ್ನ ಕೊಟ್ಟವ್ರಿಗೂ ಏನೂ ಹೇಳ್ತಾ ಇರಲಿಲ್ಲ. ರಮೇಶ್ ಜಾರಕಿಹೊಳಿ, ಯತ್ನಾಳ್ ಅವರು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಸೈಲೆಂಟ್ ಆಗಿದ್ರು ವಿಜಯೇಂದ್ರ. ಸಭೆಗಳ ಮೇಲೆ ಸಭೆಗಳನ್ನ ಮಾಡಿ ಹೈಕಮಾಂಡ್ಗೆ ಹೋಗಿ ನಮಗೆ ಈ ನಾಯಕತ್ವ ಒಪ್ಪಿಗೆ ಇಲ್ಲ ಅಂತ ಹೇಳ್ತಾ ಇದ್ರು, ಅದನ್ನು ಸಹಿಸಿಕೊಂಡಿದ್ರು. ಎಲ್ಲವನ್ನೂ ಸಹಿಸಿಕೊಂಡಿದ್ದಂತ ವಿಜಯೇಂದ್ರ ಅವರು ಇವತ್ತು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ, ಬಹಿರಂಗವಾಗಿ ನೋವನ್ನ ತೋಡಿಕೊಂಡಿದ್ದಾರೆ. ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಎಲ್ಲರನ್ನು ಒಟ್ಟಿಗೂಡಿಸಿಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಒಟ್ಟುಗೂಡಿಸಿಕೊಂಡು ಹೋಗಿದ್ದೀನಿ. ನನಗೆ ಯಾವುದೇ ರೀತಿಯಾದಂಥ ಅಹಂಕಾರ ಇಲ್ಲ. ನಾನಿರಬಹುದು ಮಾಜಿ ಮುಖ್ಯಮಂತ್ರಿಯ ಮಗ, ಆದರೆ ಯಾವುದೇ ರೀತಿಯಾದಂಥ ಅಹಂಕಾರವನ್ನ ಪಕ್ಷದ ಹಿರಿಯ ನಾಯಕರ ಮುಂದೆ ತೋರಿಸಿಲ್ಲ. ಅವರಿಗೆ ನಾನು ಯಾವತ್ತೂ ಕೂಡ ಗೌರವವನ್ನು ಕೊಡ್ತಾ ಬಂದಿದ್ದೀನಿ, ಕೊಟ್ಟೇ ಕೊಡ್ತೀನಿ. ಜೊತೆಗೆ ನನಗೆ ನನ್ನ ಮುಖ್ಯ ಉದ್ದೇಶ ರಾಜ್ಯದಲ್ಲಿ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರೋದು. ಇಂಥ ಸಂದರ್ಭದಲ್ಲಿ ಯಾಕೆ ನನ್ನ ವಿರುದ್ಧ ಇವರೆಲ್ಲ ಟೀಕೆ ಟಿಪ್ಪಣಿ ಮಾಡ್ತಾರೆ, ನನಗೆ ಅರ್ಥ ಆಗ್ತಾ ಇಲ್ಲ, ಬಹಳಷ್ಟು ನೋವಾಗ್ತಾ ಇದೆ ನನಗೆ ಅಂತ ಹೇಳಿ ವಿಜಯೇಂದ್ರ ಅವರು ಅಸಮಾಧಾನವನ್ನ ಅಥವಾ ತಮ್ಮ ನೋವನ್ನ ಹೇಳಿಕೊಂಡಿದ್ದಾರೆ. ಪಕ್ಷ ನೆಲ ಕಚ್ಚಿ ಹೋಗಿತ್ತು. 2023ರ ಎಲೆಕ್ಷನ್ ಸೋತ ನಂತರ ನೆಲ ಕಚ್ಚಿ ಹೋಗಿತ್ತು. ನಾಯಕತ್ವನೇ ಇರಲಿಲ್ಲ ಪಕ್ಷಕ್ಕೆ. ಯಾರಾಗ್ತಾರೆ ನಾಯಕ? ಯಡಿಯೂರಪ್ಪನವರ ನಂತರ ಬೊಮ್ಮಾಯಿ ಅವರಿಗೆ ನಾಯಕತ್ವದ ಜವಾಬ್ದಾರಿಯನ್ನ ಕೊಟ್ರೆ ಬೊಮ್ಮಾಯಿ ಅವರು ಎಲ್ಲೋ ಒಂದ್ ಕಡೆ ವಿಫಲರಾಗ್ಬಿಡ್ತಾರೆ. ಪಕ್ಷವನ್ನ ಮೇಲೆತ್ತುವ ಸಂದರ್ಭ ಅಥವಾ ಪಕ್ಷವನ್ನ ಮೇಲೆತ್ತುವಲ್ಲಿ ವಿಫಲರಾಗ್ಬಿಡ್ತಾರೆ, ಗೆಲ್ಲಿಸಿಕೊಂಡು ಬರುವಲ್ಲಿ ವಿಫಲರಾಗ್ಬಿಡ್ತಾರೆ. ಆದರೆ ಅಂತ ಸೋತು ಸುಣ್ಣವಾಗಿದ್ದಂಥ ಪಕ್ಷದ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದು ವಿಜಯೇಂದ್ರ. ಅಂತ ಸಂದರ್ಭದಿಂದ ಕಠಿಣ ಪರಿಸ್ಥಿತಿಯನ್ನ ಎದುರಿಸಿ, ಸಾಕಷ್ಟು ಸವಾಲುಗಳ ಮೇಲೆ ಸವಾಲುಗಳನ್ನ ಎದುರಿಸಿ ಲೋಕಸಭೆ ಚುನಾವಣೆ ಗೆಲ್ಲಿಸಿಕೊಟ್ಟಿದ್ದಲ್ಲದೆ ಎಲ್ಲ ವಿರೋಧಿಗಳನ್ನು ಕೂಡ ದೂರ ಮಾಡಿಬಿಟ್ರು, ಸೈಲೆಂಟ್ ಆಗುವಂತೆ ಮಾಡಿದ್ರು. ಸ್ವತಃ ಸಿದ್ದರಾಮಯ್ಯನವರನ್ನೇ ಭಯ ಪಡುವಂತೆ ಮಾಡಿದ್ರು ವಿಜಯೇಂದ್ರ. ಆ ನಾಯಕತ್ವದ ಗುಣವನ್ನ ಸಾಬೀತುಪಡಿಸಿದ್ರು ವಿಜಯೇಂದ್ರ.
ಆದರೂ ಇವತ್ತಿಗೂ ಟೀಕೆ ಟಿಪ್ಪಣಿ ನಡೀತಾನೆ ಇದೆ. ಆ ನೋವನ್ನ ಇವತ್ತು ವಿಜಯೇಂದ್ರ ಅವರು ಹೊರಗಡೆ ಹಾಕಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಇಷ್ಟೆಲ್ಲ ಮಾಡಿದವರಿಗೆ ವಿರೋಧಿಗಳನ್ನ ತಮ್ಮ ಕಡೆಗೆ ಒಲಿಸಿಕೊಳ್ಳೋದು ಇಷ್ಟು ಕಷ್ಟ ಆಗ್ಬಿಡುತ್ತಾ ಅನ್ನೋ ಪ್ರಶ್ನೆ ಸಹಜವಾಗಿದ್ದೇ ಇದೆ. ನೋಡೋಣ ವಿಜಯೇಂದ್ರ ಅವರು ಈಗ ಸ್ವಪಕ್ಷದ ನಾಯಕರು ಏನು ವಿರೋಧಿಗಳಿದಾರಲ್ಲ, ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರ ಬಣ, ಅವರನ್ನ ಹೇಗೆ ಒಲಿಸ್ಕೊಳ್ತಾರೆ ಅಂತ ಹೇಳಿ. ಆದರೆ ವಿಜಯೇಂದ್ರ ಅವರ ನಾಯಕತ್ವವನ್ನು ಬಿಜೆಪಿ ಹೈಕಮಾಂಡ್ ಒಪ್ಪಿಕೊಂಡಾಗಿದೆ. ಬಿಜೆಪಿಯ ಕಾರ್ಯಕರ್ತರು ಕೂಡ ಒಪ್ಪಿಕೊಂಡಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.